ಯಾವುದೂ ಸರ್ಕಾರ ಗೊಬ್ಬರ ನಾನು ಉಪಯೋಗಿಸಿಲ್ಲ. ಬೆಳೆ ಮಾತ್ರ ಯಾವ ಕಾರಣಕ್ಕೂ ನನಗೂ ಅತಂತ್ರ ಏನಿಲ್ಲ. ಮಣ್ಣದು ಪರೀಕ್ಷೆ ಮಾಡಿಸಿನಿ, ಅದು ಕರೆಕ್ಟ್ ಐತಿ. 3 ಪೈಕಿನ 3 ಸಲ ಹಾಕಿದ್ದೆ, 80 ಕ್ವಿಂಟಲ್ ಆತ. ನಮಸ್ತೆ ಸರ್, ನನ್ನ ಹೆಸರು ಶಂಕರ್ ರುದ್ರಾಕ್ಷ ಅಂತ, ಲೋಕಾಪುರ, ಮುಧೋಳ ತಾಲೂಕು. ಆದ್ರೆ ನಂದು ಡಾಕ್ಟರ್ ಸೇಲ್ ಹಾಕಿಸೋದು ಒಂದು ಈ ಸದ್ಯ 9ನೇ ವರ್ಷ ಚಾಲ್ತಿ. ಯಾವುದೂ ಸರ್ಕಾರ ಗೊಬ್ಬರ ನಾನು ಉಪಯೋಗಿಸಿಲ್ಲ, ಯಾವುದೂ ಇದನ್ನು ಮಾಡಿಲ್ಲ, ಬರೀ ಡಾಕ್ಟರ್ ಸೇಲ್ ಉಪಯೋಗಿಸ್ತೀನಿ. ಆದರೆ ನಂದು ಬೆಳೆ ಮಾತ್ರ ಯಾವ ಕಾರಣಕ್ಕೂ ನನಗೂ ಅತಂತ್ರ ಏನಿಲ್ಲ. ಅಗದಿ ನಿಮ್ಮ ಬೆಳವಣಿಗೆ ಮಾತ್ರ ನನಗೆ ಚೆನ್ನಾಗೈತಿ, ಯಾವುದೂ ತೊಂದರೆ ಇಲ್ಲ. ಆದರೆ ನಾನು ಮಣ್ಣು ಪರೀಕ್ಷೆ ಮಾಡಿದ ಪ್ರಕಾರ 9-9 ಇದ್ರಾಗ ISS ಒಳಗೆ ಇದ್ದಿದ್ದಂಥ ಅದು 9-9ಕ್ಕೂ ಗ್ಯಾರಂಟಿ ಅದಾವ ನನಗೆ. ಏನ್ರಿ, ಎಲ್ಲ ಉತ್ಪನ್ನವನಕ್ಕೂ ಚೆನ್ನಾಗಿರ್ತಾ ಇದೆ. ಯಾವ ಕಾರಣಕ್ಕೂ ಇದಕ್ಕೂ ಸಮಸ್ಯೆ ಅನ್ನೋದು ರೈತರು ಏನದು ಡಾಕ್ಟರ್ ಸೇಲು ಒಂದು ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು. ಮಣ್ಣದು ಪರೀಕ್ಷೆ ಮಾಡಿಸಿನಿ, ಅದು ಕರೆಕ್ಟ್ ಐತಿ. ಮಣ್ಣು ಎಷ್ಟು ಮೆದು ಐತಿ ಅನ್ನೋದು ಅದು ಪರೀಕ್ಷೆ ಮಾಡಿಸಿನಿ. ಮತ್ತು ಮಣ್ಣು ಈ ಬೆಳೆ ಎಷ್ಟು ಹಸ್ರ ಐತಿ ಅನ್ನೋದು ಅದನ್ನು ನಾನು ಇದನ್ನು ಮಾಡೀನಿ. ಮತ್ತು ಎರೆಹುಳ ಉತ್ಪನ್ನ ಒಂದು ಸ್ವಲ್ಪ ಅಡ್ಡಿದ್ರೆ ಸ್ವತಃ ಎಷ್ಟೋ ಗಂಟ್ಲೆ ಎರೆಹುಳ ಸಿಗ್ತಾವೆ ನನ್ನ ಭೂಮಿಯಲ್ಲಿ, ಅದನ್ನು ಪರೀಕ್ಷೆ ಮಾಡೀನಿ. ಎಲ್ಲ 9-9 ನಾನು ಪರೀಕ್ಷೆ ಮಾಡೀನಿ. ಏನ್ರಿ, ಡಾಕ್ಟರ್ ಸೇಲ್ ನಾನು ಅದನ್ನೇ ಮಾತ್ರ ಓಪಾರಿಸ್ತಾನೆ, ಅದ್ರ ಬಿಟ್ಟು ನಾವು ಯಾವ ಓಪಾರಿಸಿಲ್ಲ. ಮುಂದಿನ ರೈತರಿಗಂತಂದ್ರೆ ಎಲ್ಲರಿಗೂ ಇದ್ರ ಓಪಿಸೋಗೋಬೇಕು, ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡಿದರೆ ಭೂಮಿ ತಾಯಿದು ಉತ್ಪನ್ನ ಎಲ್ಲರಿಗೂ ಚೆನ್ನಾಗಿ ಆಗ್ತೈತೆ ಅನ್ನೋದು ನಮಗೊಂದು ಇದು ಭರವಸೆ ನನಗೆ ಐತೆ ಅನ್ನೋದು ನಾನು ಭರವಸೆಯಿಂದ ನಾವು ನಿಮಗೂ ಹೇಳ್ತಾ ಇದ್ದೇವೆ. ರೈತರೊಳಗೆ ಎಲ್ಲರ ಸಂಬಂಧ ರೈತರಿಗೆ ಹೇಳ್ತೀವಿ. ಇಳುವರಿ ಐತೆ ಸರ್. ಮೊದಲು ಫಸ್ಟ್ 3 ಪೀಕ್ ಹಾಕಿನ ಸರ್. 3 ಪೀಕಿನ 3 ಸಲ ಹಾಕಿದ್ದೆ, 80 ಕ್ವಿಂಟಲ್ ಆತು, 80 ಟನ್ ಆತು ಒಂದು ಎಕರೆಗೆ. ಆದರೆ ಈಗ 2ನೇ ಕುಳಿದು 1ನೇ ಕುಳಿನಿಗೂ ಒಂದೇ ಸಲ ನಾನು ಡಾಕ್ಟರ್ ಸೇಲ್ ಓಪಾರಿಸಿದ್ದೆ. ನನ್ನ ಮನೆಯಲ್ಲಿ ಸಲ ಸಮಸ್ಯೆ ಇತ್ತು, ಅದನ್ನು ಯಾವ ಮಾಡ್ಸೋಕೆ ಆಗಿದ್ದಿಲ್ಲ. ಆದ್ರೆ 1 ಸಲ ಹಾಕಿದ್ದಕ್ಕೂ 1 ಸಲ ಹಾಕಿ ಅಷ್ಟೇ ಬಿಟ್ಟಿನಿ, ಮತ್ತು ಇನ್ನೇನು ಯಾವುದೂ ಗೊಬ್ಬರ ಹಾಕಿಲ್ಲ. ಆದ್ರೇನೋ 65 ಟನ್. ಇದು 2 ಎಕರೆ ಕಡಿಮೆ ಐತ್ರಿ. 125-26 ಟನ್ ಆತ್ ಸರ್. ಅದು 2 ಎಕರೆಗೆ ಇನ್ನೂ ಒಂದು 8-9 ಗುಂಟೆ ಕಡಿಮೆ ಐತಿ. ನಮ್ಮ ಬೆಳವಣಿಗೆ ಅಂತ ಪ್ರಕಾರ ಅದು ಜಮೀನೊಳಗೆ ಏನು ಬೇಕು ಅನ್ನೋದು ಅದು ಐತಿ. ಎರೆಹುಳ ಅಂದ್ರೇನು ರಗಡು ಎರೆಹುಳಿಗೆ ನೀರು ಹಾಸಿದ್ರೆ ಸ್ವತಃ ಎರೆಹುಳು ತಾನೇ ಹೊರಗೆ ಬರ್ತಾವ ಸರ್. ಈಗ ಸ್ವಲ್ಪ ಅಡ್ಡಿದ್ರೆ ಸ್ವತಃ ಸಾಕ್ತಿಲ್ಲ, ಆಗ ಒಂದು ಅಡ್ಡಿದ್ರೆ ಸಾಕು ಎರೆಹುಳು ಕಾಣಿಸ್ತಾವ. ನಾನು ಏನು ಯಾವ ರೋಗ ಇಲ್ಲ ಸರ್, ಯಾವ ರೋಗ ಇಲ್ಲ, ಯಾವ ಇದಿಲ್ಲ. ನಾನು ಎಷ್ಟು ವರ್ಷ ಮಾಡಿದ ರೋಗ ಅನ್ನೋದು ಯಾವುದೂ ನನಗೆ ಕಂಡಿಲ್ಲ. ಯಾವುದೋ ಔಷಧಿ ಬೇರೆದು ತಂದು ಹಾಕಿಲ್ಲ. ಇದನ್ನೊಂದು ಬಿಟ್ಟು ಬೇರೆ ಯಾವುದೂ ನಾನು ಮಾಡಲ್ಲ. ಏನ್ರಿ, 9 ವರ್ಷ ಚಾಲ್ತಿ ಆಯ್ತು ಸರ್ ನಾನು ಮಾಡೋದೀಗ. ಗರಿ ಸಂಖ್ಯೆ ಹೆಚ್ಚಾಕ ಸರ್, ಮರಿ ಸಂಖ್ಯೆ ಹೆಚ್ಚಾಕಾವ ಸರ್. ಮತ್ತು ಈ ಏನು ಮರಿ ಸಂಖ್ಯೆ ಏನು ಹುಡ್ತೈತಲ್ಲ ಸರ್, ಇವು ಯಾವ ಸಾಯಂಗಿಲ್ಲ. ಇವು ಹಂಗೆ ಉತ್ಪನ್ನ ಹಾಕಾವ. ಇವು ಎಷ್ಟೇ ಮರಿ ಸಂಖ್ಯೆ ಇದೆ ಅಷ್ಟು ಮರಿ ಸಂಖ್ಯೆ ಹೆಚ್ಚಿಗೆ ಹಾಕಾವ. ಒಂದೊಂದು ಕಡೆ ಏನು ಹಾಕಾವ ಮರಿ ಸಂಖ್ಯೆ ಸಾಯ್ತಾವ ಸೈಡ್ಗೆ. ಇವು ಸೈಡ್ಗೆ ಸಾಯಂಗಿಲ್ಲ, ಎಷ್ಟು ಹುಟ್ತಾವ ಅಷ್ಟು ಆಗೋದದು. ನಂದು 9 ವರ್ಷ ನೋಡಿ ನಮ್ಮ ಪಕ್ಕ ಆಜುಬಾಜುದಾಗ ಇವೆಲ್ಲ ಡಾಕ್ಟರ್ ಸೇಲೆ ಈ ವರ್ಷ ಹಾಕ್ಯಾರ ಸರ್. ಎದಕ್ಕೆ ಹಾಕಿದ್ರು, ನನ್ನ ನೋಡಿ ಬೆಳೆ ನೋಡಿ, ನಂದು ಕಬ್ಬು ನೋಡಿ, ಅದು ಬೇಡ ಅವರು ಸರ್ಕಾರ ಗೊಬ್ಬರ ಹಾಕ್ತಿದ್ರು. ಆದ್ರೆ ಈ ಸಲ ನನ್ನ ನೋಡಿ ಎಲ್ಲರೂ ಡಾಕ್ಟರ್ ಸೇಲ್ ಹಾಕ್ಯಾರ ಸರ್. ಆದ್ರೆ ಸ್ವತಃ ಅವ್ರ ಉತ್ಪನ್ನ ಹೆಂಗೈತಿ ಅನ್ನೋದು ಅವ್ರಿಗೆ ಈಗ ನೋಡಿ ಬಂದಿವಿ. ಏನ್ರಿ, ಮರಿ ಸಂಖ್ಯೆ ಹೆಚ್ಚಿಗೆ ಆಗೈತಿ, ಏನು ಮಾಡೋದು ಚಲೋ ಐತಿ, ಯಾವುದೋ ಮಾಡೋದು ನನ್ನ ಸಂಬಂಧ ಇವೆಲ್ಲ ಒಂದು 8-9 ಮಂದಿ ಮತ್ತೆ ಡಾಕ್ಟರ್ ಸೇಲ್ ಹಾಕಿದ್ರು ಸ್ವತಃ ಅವ್ರಿಗೂ ಸ್ವಾರ್ಥ ಆಗೈತಿ ಸರ್. ನಮಸ್ಕಾರ ಸರ್.